ಮುಲ್ಕಿ ಕಾರ್ನಾಡಿನಲ್ಲಿ ತಡರಾತ್ರಿ ಅನಾಥ ಕರುವೊಂದು ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿರುವುದನ್ನು ಗಮನಿಸಿದ ಮುಸ್ಲಿಂ ಯುವಕರಿಬ್ಬರು ನಾಯಿಗಳಿಂದ ಕರುವನ್ನು ರಕ್ಷಿಸಿದ್ದಲ್ಲದೆ ಅದನ್ನು ಗೋಶಾಲೆಯೊಂದಕ್ಕೆ ಒಪ್ಪಿಸಿದ ಘಟನೆ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದ ಪಡುಬಿದ್ರಿ ನಿವಾಸಿಗಳಾದ ಫಹಾದ್ ಹಾಗೂ ಫೈಜಲ್ ಮರಳುವಾಗ ನಾಯಿಗಳ ದಾಳಿಯಿಂದ ತತ್ತರಿಸಿದ ಕರುವನ್ನು ಗಮನಿಸಿ ಅದನ್ನು ರಕ್ಷಿಸುವ ಮೂಲಕ ಈ ಯುವಕರಿಬ್ಬರು ಮಾನವೀಯತೆ ಮೆರೆದಿದ್ದಾರೆ. ತಕ್ಷಣ ಯುವಕರು ಪಡುಬಿದ್ರಿಯ ಪಾದೆಬೆಟ್ಟುವಿನ ವಿಷ್ಣುಮೂರ್ತಿ ಗೋಶಾಲೆಗೆ ಕರೆ ಮಾಡಿದಾಗ ಸ್ಪಂದಿಸಿದ ಗೋಶಾಲೆಯ ಮುಖ್ಯಸ್ಥ ಮೋಹನ್ ದಾಸ್ ಕೋಟ್ಯಾನ್ ರಾತ್ರಿ ಸುಮಾರು 11:30 ಗಂಟೆಗೆ ಸ್ಥಳಕ್ಕೆ ತೆರಳಿ ಮುಸ್ಲಿಂ ಯುವಕರಿಂದ ರಕ್ಷಿಸಲ್ಪಟ್ಟು ಮೈಯೆಲ್ಲ ಗಾಯ ಮಾಡಿಕೊಂಡಿದ್ದ ಕರುವನ್ನು ತನ್ನ ಕಾರಿನಲ್ಲಿಯೇ ತನ್ನ ವಿಷ್ಣುಮೂರ್ತಿ ಗೋಶಾಲೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ನಡೆಸಿ ಮರುದಿನ ಮುಂಜಾನೆ ವೈದ್ಯರನ್ನು ಕರೆಯಿಸಿ ಚಿಕಿತ್ಸೆ ಕೊಡಲಾಯಿತಾದರೂ ಈ ಕರು ಸಂಪೂರ್ಣ ಗುಣಮುಖವಾಗಲು ಸುಮಾರು 2 ತಿಂಗಳ ಕಾಲ ಆರೈಕೆ ಅಗತ್ಯ ಎಂಬುದಾಗಿ ವೈದ್ಯರು ತಿಳಿಸಿದ್ದಾರೆ ಎಂಬುದಾಗಿ ಮೋಹನ್ ದಾಸ್ ಕೋಟ್ಯಾನ್ ಹೇಳಿದ್ದಾರೆ. ಒಂಜಿ ಎಲ್ಲಿಯ ಕಂಜಿನ್ ಬೀದಿ ನಾಯಲು ಬಿಚ್ಚ ಒಂದಿತ್ತಂದು ಸುದ್ದಿ ಬರ್ತನೆ. ಆ ಬೀದಿ ನಾಯಲು ಅಗ್ಗಂದಿತ್ತ ನಾಯಿಲೇನು ಬುಟ್ಪಾದಿಂದ ಸಾಯ್ಬೆರ್ನಕಲ್ನ ಜೋಕುಲು ಅವು ಆಕಲು ಎಂಕುಲು ಪೋನಟ್ಟಲ ಆಕುಲು ರಕ್ಷಣೆ ಮಲ್ದೇರು ಬಾರಿ ಹೋರಾಡ್ದೇರು ಇಟ್ಟು ಪಹಾದ್ ಪಡುಬಿದ್ರಿ ಫಾಜಿಲ್ ಪಡುಬಿದ್ರಿ ಆಕುಲು ಮೆಗ್ಗೆ ಬಲೆ ಮಸ್ತ್ ಸಹಕಾರ ಕೊಡ್ತೀರಿ. ಎಂಕುಲು ಫೋನ್ ಅಟ್ಟಲ ಅಲ್ಪ ಉಂತೊಂದಿರು ಓಕೆ ಎಂಕುಲು ಅವೇನು ಎಂಕುಲ್ನ ಗಾಡಿ ಪಾಡ್ದು ಕಂತದೈಕ್ ಟ್ರೀಟ್ಮೆಂಟ್ ಮಲ್ತೊಂದುಂದಿತ್ತು ಒಂಜಿ 2 ತಿಂಗಳು ಬೋಡಾವು ಕ್ಯೂರ್ ಅವರೆ ಅದು ಒಕ್ಕ ನೆಕ್ಕಿ ಈತು ಪೂರ ಕಾರಣ ಬೀದಿ ನಾಯಲ್ನ ಬಗ್ಗೆ ಕ್ರಮ ಗೆತ್ತ ನೋಡು ಪಂಚಾಯತ್ ಕುಲಾಡು ಪುರಸಭೆ ಕುಲಾಡು ಗೆತ್ತ ನೋಡು ಒಂದಿತ್ತೆ ಕಂಜೆ ನನ್ನ ಜೋಕುಲೇನು ಲಂಚೇನು ಪತ್ತು ಬಡವದ ಕರ್ಮ ಪತ್ತುವ ಅವು ಐಕಲ್ನ ತಪ್ಪೊಂದು ಬಂದರೆ ಆಪುಜಿ ಅವೇನು ಈ ಪಂಚಾಯತ್ ದಕ್ಕಲು ಅವೇನು ಕ್ರಮ ಗೆತ್ತ ನೋಡು ಅಪ್ಪುಂದು ಅನ್ನ ಪಾತ್ರ.